ಈದ್ ಉಲ್ ಫಿತರ್ ಕಾರ್ಯಕ್ರಮದ ಪ್ರಾಯೋಜಕರು ಯೂನಿಟಿ ಹಾಸ್ಪಿಟಲ್ ಪಳನೀರ್ ಮಂಗಳೂರು. ಸಹ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಮಾಸೂನ್ ಟೈಲ್ಸ್ ಮುಗೇರ್ ಮಂಗಳೂರು, ಸಿಹಾತ್ ಸ್ಕ್ಯಾನಿಂಗ್ ಗೋವಾ, ರೇಮ್ ಡೇಟ್ಸ್ ಮಂಗಳೂರು, ಶ್ರೀ ಐವಾನ್ ಡಿಸೋಜಾ ವಿಧಾನ ಪರಿಷತ್ ಸದಸ್ಯರು ಮಂಗಳೂರು, ತಾಜ್ ಸೈಕಲ್ಸ್ ಕೊಯ್ಕೆ ಬಜಾರ್ ಮಂಗಳೂರು, ಝೀಶಾನ್ ಎಂಟರ್ಪ್ರೈಸಸ್ ಬೋಳಾರ್ ಮೇನ್ ರೋಡ್ ಮಂಗಳೂರು, ಡಿಸೈನ್ ಪ್ಲಸ್ ಮಂಗಳೂರು ಗೇಟ್ ಮಂಗಳೂರು, ಎಪ್ಸಾನ್ ಏಜೆನ್ಸೀಸ್ ಉಪ್ಪಿನಂಗಡಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಶ್ರೋತೃಗಳೇ, ತಮಗೆಲ್ಲರಿಗೂ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು. ಈದುಕುಂ ಮುಬಾರಕ್. ಈ ಈದ್ ಹಬ್ಬದ ಸುಸಂದರ್ಭ ತಮಗೆಲ್ಲರಿಗೂ ಶುಭವಾಗಲಿ. ಓ ತಕಬ್ಬಲಲ್ಲಾಹು ತಾಅತ್ಕುಂ. ಮತ್ತು ಅಲ್ಲಾಹನು ನೀವು ಮಾಡಿರುವಂತಹ ಎಲ್ಲ ಅನುಸರಣೆಗಳನ್ನು ಸ್ವೀಕರಿಸಲಿ. ಇದು ಈದ್ನ ಸಂದರ್ಭದಲ್ಲಿ ನಾವು ಮಾಡುವಂತಹ ಸಾಮಾನ್ಯವಾಗಿ ಮಾಡುವಂತಹ ಶುಭ ಕಾಮನೆಗಳು. ಆದ್ದರಿಂದ ಈ ಈದ್ನ ಸಂದರ್ಭ ಎಲ್ಲರಿಗೂ ಕೂಡ ಒಂದು ಸಂತೋಷದ ಸಂದರ್ಭವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಲಿಸ್ಸಾಯಿಮಿ ಫರ್ಹತಾನ್. ಉಪವಾಸಕನಿಗೆ ಎರಡು ರೀತಿಯ ಸಂತೋಷಗಳಿವೆ. ಫರ್ಹತುನ್ ಇಂದ ಫಿತ್ರಿಹಿ, ಒಂದು ಸಂತೋಷದ ಸಂದರ್ಭ ಅವನು ಉಪವಾಸ ಬಿಡುವಂತಹ ಸಂದರ್ಭ. ವ ಫರ್ಹತುನ್ ಇಂದ ಲಿಕಾಇ ರಬ್ಬಿಹಿ, ಮತ್ತೊಂದು ಸಂತೋಷದ ಸಂದರ್ಭ ಈ ಉಪವಾಸ ಮತ್ತು ಹಲವಾರು ಸತ್ಕರ್ಮಗಳನ್ನು ಮಾಡಿದ ಲೆಕ್ಕದೊಂದಿಗೆ ಅವನು ತನ್ನ ಪ್ರಭುವನ್ನು ಭೇಟಿಯಾಗುವಂತಹ ಸಂತೋಷದ ಸಂದರ್ಭ. ಆ ಮೂಲಕ ಒಂದು ಶುಭವಾರ್ತೆಯನ್ನು ಕೊಡಲಾಗಿದೆ. ಲೋಕದಲ್ಲಿಯೂ ಅದು ನಿಮಗೆ ಸಂತೋಷವನ್ನು ಕೊಡುತ್ತದೆ ಮತ್ತು ಪರಲೋಕದಲ್ಲಿಯೂ ಕೂಡ ಅತ್ಯಂತ ದೊಡ್ಡ ಸಂತೋಷಕ್ಕೆ ಈ ಉಪವಾಸದ ಕಾರಣವಾಗಲಿಕ್ಕಿದೆ ಎಂಬಂತಹ ಶುಭವಾರ್ತೆಯನ್ನು ಕೊಡಲಾಗಿದೆ. ಈ ಸಂತೋಷ ಯಾಕೆ ಅಂತ ಹೇಳಿದರೆ, ನಿಜವಾಗಿ ನೀವು ಯಾರ ಉಪವಾಸ ಆಚರಿಸುವಂತಹ ಮನೆಗಳಿಗೆ ಹೋದರೆ ಅವರಿಗೆ ಸ್ವಲ್ಪ ಬೇಜಾರಾಗ್ತದೆ ಉಪವಾಸದ ಕೊನೆಯ ದಿನ. ಯಾಕೆಂತ ಹೇಳಿದರೆ, ಈ ಪಾವನ ದಿನಗಳು ಅದರಲ್ಲಿರುವಂತಹ ಅದರದೇ ಆದಂತಹ ಆಕರ್ಷಣೆ, ಸಂಜೆ ಎಲ್ಲರೂ ಮನೆಯಲ್ಲಿ ಒಟ್ಟಿಗೆ ಸೇರುವುದು ಮತ್ತು ಉಪವಾಸ ಬಿಡುವುದು ಮತ್ತು ಉಪವಾಸದ ಸಂದರ್ಭದಲ್ಲಿ ವಿಶೇಷ ತಿನಿಸುಗಳು, ರಾತ್ರಿಯ ಜಾಗರಣೆಗಳು ಮತ್ತು ಆ ರಾತ್ರಿಯ ಸಂದರ್ಭದಲ್ಲಿ ಆಗುವಂತಹ ಒಂದು ರೀತಿಯ ಆಧ್ಯಾತ್ಮಿಕವಾಗಿ ಸಕ್ರಿಯಗೊಂಡಂತಹ ಒಂದು ಸಮಾಜ, ಅಂತಹ ಎಲ್ಲ ವಾತಾವರಣ, ಅದು ಒಂದು ರೀತಿ ಮುದ ಕೊಡುವಂತಹ ಒಂದು ವಾತಾವರಣ. ಆ ವಾತಾವರಣ ಎಲ್ಲವೂ ಕೂಡ ಇಂದಿಗೆ ಕೊನೆಗೊಳ್ಳುತ್ತದೆ ಎಂಬಂತಹ ಒಂದು ಬೇಜಾರು ಎಲ್ಲರಲ್ಲಿಯೂ ಕೂಡ ಇರುತ್ತದೆ. ಆದರೂ ಕೂಡ ಇನ್ನೊಂದು ಸಂತೋಷ ಏನಂತ ಹೇಳಿದರೆ, ಉಪವಾಸ ಕೊನೆಗೊಂಡಿತು ಮತ್ತು ಯಶಸ್ವಿಯಾಗಿ ಉಪವಾಸ ಆಚರಿಸುವಂತಹ ಅವಕಾಶ ನಮಗೆ ಸಿಕ್ಕಿತು ಮತ್ತು ನಾವು ಅನೇಕ ಒಳಿತುಗಳನ್ನು ಪಡೆದೆವು, ಕೆಡುಕಿನಿಂದ ದೂರ ಇದ್ದೆವು, ಅನೇಕರಿಗೆ ಅನೇಕ ರೀತಿಯ ಉಪಕಾರಗಳನ್ನು ಮಾಡುವಂತಹ ಒಂದು ಅವಕಾಶ ಸಿಕ್ಕಿತು ಎನ್ನುವಂತಹ ಒಂದು ಕೃತಾರ್ಥ ಭಾವನೆ, ಅದು ಸಂತೋಷಕ್ಕೆ ಬಹಳ ಮೂಲ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನೊಂದು ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಅಲ್ ಮುಅ್ಮಿನು ಮನ್ ಸರ್ರಥು ಹಸನಥು ವಸಾಅಥು ಸಯ್ಯಥು. ಸತ್ಯವಿಶ್ವಾಸಿ ಯಾರು ಅಂತ ಹೇಳಿದರೆ, ಯಾರ ಸತ್ಕರ್ಮಗಳು ಅವನನ್ನು ಸಂತೋಷಗೊಳಿಸುತ್ತದೋ ಮತ್ತು ಯಾರ ದುಷ್ಕರ್ಮಗಳು ಅವನಿಗೆ ಬೇಜಾರು ಉಂಟು ಮಾಡುತ್ತದೋ ಅವನೇ ಸತ್ಯವಿಶ್ವಾಸಿ. ಆದ್ದರಿಂದ ಇದು ಕೂಡ ಸಂತೋಷಕ್ಕೆ ಮೂಲ. ಉಪವಾಸದ ದಿನದ ಸಂತೋಷ ಏನಂತ ಹೇಳಿದರೆ, ಹಲವಾರು ಸತ್ಕರ್ಮಗಳನ್ನು ನಾವು ಮಾಡಿದ್ದೇವೆ, ಮೈಗೂಡಿಸಿಕೊಂಡಿದ್ದೇವೆ ಎಂಬಂತಹ ಒಂದು ಸಂತೋಷ. ಆದ್ದರಿಂದ ಆ ಸಂತೋಷ ಬಹಳ ಮುಖ್ಯವಾದ್ದು. ಇನ್ನು ಇಸ್ಲಾಮಿನಲ್ಲಿ ಒಂದು ವಿಶೇಷ ವ್ಯವಸ್ಥೆ ಏನು ಮಾಡಲಾಗಿದೆ ಅಂತ ಹೇಳಿದರೆ, ಎರಡೂ ಸಂದರ್ಭಗಳು, ಎರಡೂ ಹಬ್ಬಗಳು ಅದು ಎಲ್ಲರ ಹಬ್ಬ ಆಗಬೇಕು, ವಿಶೇಷವಾಗಿ ಕಡು ಬಡವರಿಗೂ ಕೂಡ ಅದು ಹಬ್ಬವಾಗಬೇಕು ಎನ್ನುವಂತಹ ವ್ಯವಸ್ಥೆ ಮಾಡಲಾಗಿದೆ. ಉದಾಹರಣೆಗೆ ಈ ಈದ್ ಉಲ್ ಫಿತರ್ನಲ್ಲಿ ಕಡ್ಡಾಯವಾಗಿ ಮಾಡಬೇಕಾದಂತಹ ಒಂದು ಕರ್ಮ ಅಂತ ಹೇಳಿದರೆ ಫಿತರ್ ದಾನ. ಅದು ಯಾವಾಗ ಕೊಡಬೇಕು ಅಂತ ಹೇಳಿದರೆ, ಹಬ್ಬದ ನಮಾಜಿಗೆ ಹೋಗುವುದಕ್ಕಿಂತ ಮೊದಲು, ಹಬ್ಬದಂದು ಸಾಮಾನ್ಯವಾಗಿ 8 ಗಂಟೆ ಸುಮಾರಿಗೆ ಅಥವಾ ಅದಕ್ಕಿಂತ ಮೊದಲು ಜನರು ಮಸೀದಿಗೆ ಹಬ್ಬದ ನಮಾಜ್ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಅದಕ್ಕಿಂತ ಮೊದಲು ಅಥವಾ ಹಿಂದಿನ ದಿನ ಅದನ್ನು ಕೊಡುವಂತಹ ವ್ಯವಸ್ಥೆ ಆಗಬೇಕು. ಆ ಫಿತರ್ ದಾನ ಎಷ್ಟು ಅಂತ ಹೇಳಿದರೆ, ಮೊದಲನೇದಾಗಿ ಅದು ಯಾರಿಗೆ ಕಡ್ಡಾಯ ಅಂತ ಹೇಳಿದರೆ, ಪ್ರತಿಯೊಬ್ಬರಿಗೂ ಕಡ್ಡಾಯ. ಸಿರಿವಂತರಿಗೆ ಮಾತ್ರ ಅಲ್ಲ. ಝಕಾತ್ ಕಡ್ಡಾಯ ಯಾರಿಗಾಗಿದೆಯೋ ಅವರಿಗೆ ಮಾತ್ರ ಅಲ್ಲ, ಬದಲಾಗಿ ಆ ದಿನದ ಖರ್ಚಿಗೆ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅದು ಕಡ್ಡಾಯ. ಆ ಪೈಕಿ ಬಡವರು ಕೂಡ ಇರ್ಬೋದು. ಆದರೆ ಅದು ಎಲ್ಲರಿಗೂ ಕೂಡ ಕೊಡಲು ಸಾಧ್ಯವಿರುವಷ್ಟು ಮೊತ್ತ ಮಾತ್ರವಾಗಿದೆ. ಅದರ ಮೊತ್ತ ಎಷ್ಟು ಅಂತ ಹೇಳಿದರೆ, 1 ಸಾ ಅರಬಿ ಭಾಷೆಯಲ್ಲಿ ಆ ಸಾ ಅಂತ ಹೇಳಿದರೆ ವಿದ್ವಾಂಸರ ಪ್ರಕಾರ 2.5-3 kgಯಷ್ಟು ಧಾನ್ಯಗಳು
ಮತ್ತು ನೀವು ನಿತ್ಯ ಉಪಯೋಗಿಸುವಂತಹ ಧಾನ್ಯಗಳ ಪೈಕಿ ಯಾವುದೇ ಧಾನ್ಯ ಆಗಿರಬಹುದು, ಅಥವಾ ನೀವು ಸ್ಟೇಪಲ್ ಫುಡ್ ಅಂತ ಇಂಗ್ಲೀಷ್ ಭಾಷೆಯಲ್ಲಿ ಹೇಳ್ತಾರೆ. ಅಂತ ಹೇಳಿದರೆ ನಿಮ್ಮ ಪ್ರಧಾನ ಆಹಾರ, ಉದಾಹರಣೆಗೆ ಅರಬ್ ನಾಡಿನಲ್ಲಿ ಪ್ರಧಾನ ಆಹಾರ ಖರ್ಜೂರವಾಗಿತ್ತು. ಆದ್ದರಿಂದ 2.5-3 ಕಿಲೋವಷ್ಟು ಖರ್ಜೂರವನ್ನು ಕೂಡ ಕೊಡಬಹುದಾಗಿದೆ. ಆದ್ದರಿಂದ ಕೆಲವು ಧಾನ್ಯಗಳು, ಉದಾಹರಣೆಗೆ 2.5-3 ಕಿಲೋ ಪ್ರತಿಯೊಬ್ಬರ ಪರವಾಗಿ, ಉದಾಹರಣೆಗೆ ಒಂದು ಮನೆಯಲ್ಲಿ 10 ಮಂದಿ ಇದ್ದರೆ ಮನೆ ಯಜಮಾನ 10 ಮಂದಿಯ ಪರವಾಗಿ 30 ಕಿಲೋನಷ್ಟು ಧಾನ್ಯವನ್ನು ದಾನ ಮಾಡಬಹುದಾಗಿದೆ. ಆದ್ದರಿಂದ ಒಬ್ಬರಿಗೆ ಎಷ್ಟಾಗುತ್ತದೆ ಅಂತ ಹೇಳಿದರೆ ಸುಮಾರು 3 ಕಿಲೋ. ಆದ್ದರಿಂದ ನಮ್ಮ ಭಾರತ ದೇಶದಲ್ಲಿ ಅಕ್ಕಿ ಕೊಡ ಬಯಸಿದರೆ 3 ಕಿಲೋ ಅಕ್ಕಿಗೆ ಸುಮಾರು 200 ರೂಪಾಯಿ ಆಗುತ್ತದೆ. ಅದೇ ರೀತಿಯಲ್ಲಿ ಒಂದು ಖರ್ಜೂರ 3 ಕಿಲೋ ಖರ್ಜೂರ ಕೊಡ ಬಯಸಿದರೆ ಅದರ ಮೊತ್ತ ಸುಮಾರು 1,000 ಆಗುತ್ತದೆ. ಅದರಿಂದ 10 ಮಂದಿಯ ಪರವಾಗಿ ಅಂದರೆ 10,000, ಅಥವಾ ಅಕ್ಕಿ ಕೊಡುವುದಾದರೆ 10 ಮಂದಿಯ ಪರವಾಗಿ ಅಂತ ಹೇಳಿದರೆ ಅದು 3,000 ಅಥವಾ 2,000 ಆಗ್ತದೆ. ಆದ್ದರಿಂದ ಮೊತ್ತದಲ್ಲಿ ವ್ಯತ್ಯಾಸ ಆಗ್ತದೆ. ಅದಕ್ಕಿಂತ ಕಡಿಮೆ ಇರುವಂತಹ ಧಾನ್ಯ ಆಗಿರ್ಬೋದು. ಆದ್ದರಿಂದ ಅದು 3 ಕಿಲೋಗೆ 200 ರೂಪಾಯಿ ಆಗಿರಬೇಕೆಂದಿಲ್ಲ, ಅದಕ್ಕಿಂತ ಕಡಿಮೆಯೂ ಆಗ್ಬೋದು. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೊಡಲಿಕ್ಕೆ ಸಾಧ್ಯ ಇದೆ, ಅವರವರ ಅರ್ಹತೆಗೆ ತಕ್ಕಂತೆ ಕೊಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಕೊಡಲೇಬೇಕು ಎಂದು ಹೇಳಲಾಗಿದೆ. ಅದು ಹಿಂದಿನ ದಿನ ಬೇಕಾದರೆ ಕೊಡ್ಬೋದು, ಅಥವಾ ಮುಂಗಡವಾಗಿ ಬೇಕಾದರೆ ಕೊಡ್ಬೋದು. ಈ ಮೂಲಕ ಒಬ್ಬ ಬಡವನೂ ಕೊಡ್ತಾನೆ ಅಂತ ಹೇಳಿದರೆ ಅದು ಯಾರಿಗೆ ತಲುಪುತ್ತದೆ? ಅದು ತೀರಾ ಇಲ್ಲದಂತಹ ಕಡು ಬಡವರಿಗೆ ಮಾತ್ರ ಅದು ಹೋಗಿ ಸಲ್ತದೆ. ಎಂದು ಭಾರತದಲ್ಲಿ ನೋಡುವುದಾದರೂ ಕೂಡ ಹಲವಾರು ಸಹಸ್ರಾರು ಕೋಟಿ ರೂಪಾಯಿಗಳು ಹಬ್ಬದ ಹಿಂದಿನ ದಿನ ಅಥವಾ ಮುಂಗಡವಾಗಿ ಜನರು ಅದನ್ನು ವಿತರಿಸುವಂತಹ ಸಂಸ್ಥೆಗಳಿಗೆ ಕೊಡ್ತಾರೆ. ಈಗಿನ ಕಾಲದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದರೆ, ಬೇಕಾದಷ್ಟು ಸಂಸ್ಥೆಗಳು ವಿಶ್ವದಾದ್ಯಂತ ಇದೆ. ಅವರು ಕಡು ಬಡವರನ್ನು ಗುರುತಿಸ್ತಾರೆ ಮತ್ತು ಅವರಿಗೆ ಈ ಫಿತ್ರ್ ಝಕಾತ್ನ ಹಣವನ್ನು ಹಬ್ಬದ ಹಿಂದಿನ ದಿನ ಅಥವಾ ಹಬ್ಬದ ಮುಂಜಾನೆ ಅಥವಾ ಮುಂಗಡವಾಗಿ ಮುಟ್ಟಿಸುವಂತಹ ವ್ಯವಸ್ಥೆ ಮಾಡ್ತಾರೆ. ಆದ್ದರಿಂದ ಇದು ಕಡು ಬಡವರಿಗೂ ಅನ್ವಯವಾಗುವಂತಹ ಹಬ್ಬವಾಗಿದೆ. ಅದೇ ರೀತಿಯಲ್ಲಿ ಈದುಲ್ ಅಜ್ಹಾದ ದಿನ ಕೂಡ ಮತ್ತು ಅನಂತರ 3 ದಿನಗಳು ಅಯ್ಯಾಮು ತಶ್ರೀಕ್ನ ದಿನಗಳು ಅಂತ ಹೇಳ್ತಾರೆ. ಆ ಎಲ್ಲ ದಿನಗಳಲ್ಲಿ ನೀವು ಪ್ರಾಣಿ ಬಲಿಯರ್ಪಿಸಿ ಅದರ ಒಂದು ಭಾಗವನ್ನು ಬಡಬಗ್ಗರಿಗೆ ಕೊಡಬೇಕಾಗಿದೆ. ಆದ್ದರಿಂದ ಆ ಸಂದರ್ಭವೂ ಕೂಡ ಪ್ರತಿಯೊಬ್ಬರಿಗೂ ಹಬ್ಬದೂಟ, ಮಾಂಸದೂಟ ಅದನ್ನು ಮಾಡುವಂತಹ ಅವಕಾಶ ಸಿಗ್ತದೆ. ಆದ್ದರಿಂದ ಇಸ್ಲಾಮಿನ ಹಬ್ಬ ಅದು ಎಲ್ಲರಿಗೂ ಅನ್ವಯವಾಗುವಂತಹ ಹಬ್ಬ ಆಗಿದೆ. ಇನ್ನು ಹಬ್ಬಗಳ ಮಟ್ಟಿಗೆ ಹೇಳುವುದಾದರೆ, ನಮ್ಮಂತಹ ಬಹುರೂಪಿ ಸಮಾಜದಲ್ಲಿ ಒಂದು ಹೊಸ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೇವೆ. ಅದೇನಂತ ಹೇಳಿದರೆ, ನಮ್ಮ ಹಬ್ಬದ ದಿನ ನೀವು ಮನೆಯಲ್ಲೇ ಇರಿ, ಅಥವಾ ನಮ್ಮ ಹಬ್ಬದ ದಿನ ನೀವು ನಿಮ್ಮ ಆರಾಧನಾಲಯಗಳನ್ನು ಮುಚ್ಚಿಕೊಳ್ಳಿ. ಇಂತಹ ಒಂದು ಹೊಸ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಆಗ್ತಾ ಇರುವುದನ್ನು ನಾವು ಕಾಣ್ತೇವೆ. ಆದರೆ ನಮ್ಮ ದೇಶಕ್ಕೆ ಧರ್ಮಗಳ ಇತಿಹಾಸವನ್ನು ನೋಡುವುದಾದರೆ, ಉದಾಹರಣೆಗೆ ಇಸ್ಲಾಮಿನ ಇತಿಹಾಸ ಭಾರತದಲ್ಲಿ ನೋಡುವುದಾದರೆ ಸುಮಾರು 1500 ವರ್ಷಗಳ ಇತಿಹಾಸ ಇದೆ. 1500 ವರ್ಷಗಳ ಹಿಂದೆ ಭಾರತದಲ್ಲಿ ಮುಸ್ಲಿಮರು ಅಥವಾ ಇಸ್ಲಾಮಿನ ಅನುಯಾಯಿಗಳಿದ್ದರು. ಮತ್ತು ಈ 1500 ವರ್ಷಗಳ ಅವಧಿಯನ್ನು ನಾವು ನೋಡುವುದಾದರೆ, ಆ ಸಂದರ್ಭದಲ್ಲಿ ಹಿಂದೂಗಳು ಇದ್ದರು, ಕ್ರೈಸ್ತರು ಇದ್ದರು, ಜೈನರು ಇದ್ದರು, ಬೌದ್ಧರು ಇದ್ದರು, ಬೇರೆ ಬೇರೆ ಧರ್ಮಗಳನ್ನು ಪಾಲನೆ ಮಾಡುವವರಿದ್ದರು. ಆದ್ದರಿಂದ ಈ 1500 ಶತಮಾನಗಳ ಇತಿಹಾಸದಲ್ಲಿ ಭಾರತದ ಇತಿಹಾಸವನ್ನು ನೋಡುವುದಾದರೆ ಎಲ್ಲರೂ ಕೂಡ ಸೌಹಾರ್ದದಿಂದಲೇ ಬದುಕಿದ್ದಾರೆ. ಒಬ್ಬರ ಹಬ್ಬ ಇನ್ನೊಬ್ಬರ ಪಾಲಿಗೆ ಉಪದ್ರವ ಎಂದೂ ಆಗೋದಿಲ್ಲ. ಒಬ್ಬರ ಹಬ್ಬ ಇನ್ನೊಬ್ಬರಲ್ಲಿ ಆತಂಕ ಉಂಟು ಮಾಡುವುದಿಲ್ಲ. ಎಲ್ಲಾದರೂ ಒಂದು ಕಡೆ ಆಗಿರ್ಬೋದು, ಎಕ್ಸೆಪ್ಷನಲಿ ಅಪವಾದ ಎಂಬಂತೆ ಆಗಿರ್ಬೋದು. ಆದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸೌಹಾರ್ದದ ಒಂದು ಪರಂಪರೆಯನ್ನೇ ಬಾಕಿ ಉಳಿಸಿದ್ದಾರೆ. ಆದರೆ ಇಂದು ಪರಿಸ್ಥಿತಿ ಬದಲಾಗಲಿಕ್ಕೆ ಜನ ಬದಲಾಗಿದ್ದಾರೋ? ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಯಥಾ ರಾಜ ತಥಾ ಪ್ರಜಾ ಅಂಥೇಳಿ. ರಾಜ ಹೇಗಿರುತ್ತಾನೋ, ಜನರನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿಗಳು ಹೇಗಿರ್ತಾರೋ ಅವರಂತೆ ಜನರು ಇರ್ತಾರೆ. ಇಂದು ಏನಾಗಿದೆ ಅಂತ ಹೇಳಿದರೆ, ಧರ್ಮ ರಾಜಕಾರಣ, ದ್ವೇಷ ರಾಜಕಾರಣ, ಸ್ವಾರ್ಥ ಹಿತಾಸಕ್ತಿ ಇದೆಲ್ಲ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಜನರನ್ನು ನಿಯಂತ್ರಣ ಮಾಡುವಂತಹ ಜನರು ಬದಲಾಗಿದ್ದಾರೆ. ಅದಕ್ಕೆ ಅನುಗುಣವಾಗಿ ಜನರು ಕೂಡ ಬದಲಾಗಿದ್ದಾರೆ. ಉದಾಹರಣೆಗೆ ನೀವು ನೋಡುವುದಾದರೆ ಎಲ್ಲ ಜನರು ಬದಲಾಗಿಲ್ಲ. ಸೌಹಾರ್ದವನ್ನು ಬಯಸುವಂತಹ ಜನ ಬೇಕಾದಷ್ಟು ಮಂದಿ ಇದ್ದಾರೆ. ಆದ್ದರಿಂದ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಹಬ್ಬಗಳು, ಅದು ಮುಸ್ಲಿಮರ ಹಬ್ಬ ಆಗಿರ್ಬೋದು ಅಥವಾ ಇನ್ನೊಬ್ಬರ ಹಬ್ಬ ಆಗಿರ್ಬೋದು, ಎಲ್ಲ ಹಬ್ಬಗಳು ಕೂಡ ಎಲ್ಲರಿಗೂ ಲಾಭವನ್ನುಂಟು ಮಾಡುವ, ಎಲ್ಲರಿಗೂ ಯಾವುದಾದರೂ ಒಂದು ರೀತಿಯಲ್ಲಿ ಉಪಕಾರವನ್ನುಂಟು ಮಾಡುವ, ಯಾರಿಗೂ ಉಪದ್ರವವನ್ನುಂಟು ಮಾಡುವಂತಹ ಹಬ್ಬಗಳಾಗಬೇಕು. ಇಸ್ಲಾಮಿನ ಬೋಧನೆಗಳನ್ನು ನೀವು ನೋಡುವುದಾದರೆ, ಇಸ್ಲಾಮಿನ ಹಬ್ಬಗಳು ಅದು ಎಲ್ಲರಿಗೂ ಕೂಡ ಪ್ರಯೋಜನವನ್ನುಂಟು ಮಾಡುವಂತಹ ಹಬ್ಬಗಳು, ಯಾರಿಗೂ ಕೂಡ ಉಪದ್ರವವನ್ನುಂಟು ಮಾಡದಂತಹ ಹಬ್ಬಗಳು. ಇಂದಿನ ಹಬ್ಬಗಳು ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ಅದರಿಂದ ಉಪದ್ರವ ಆಗ್ತದೆ. ಕೆಲವೊಮ್ಮೆ ಶಬ್ದ ಮಾಲಿನ್ಯ ಆಗ್ತದೆ,
ಕೆಲವೊಮ್ಮೆ ವಾಯು ಮಾಲಿನ್ಯ ಆಗ್ತದೆ, ಕೆಲವೊಮ್ಮೆ ಜನರು ಕಸಕಡ್ಡಿಗಳನ್ನು ಹರಡಿ ಮಾಲಿನ್ಯವನ್ನು ಹರಡ್ತಾರೆ, ಕೆಲವೊಮ್ಮೆ ಹಬ್ಬಗಳಿಂದಾಗಿ ಇತರರಿಗೂ ಉಪದ್ರವವಾಗ್ತದೆ. ಆದ್ದರಿಂದ ನಮ್ಮ ಎಲ್ಲ ಹಬ್ಬಗಳು, ಅದು ಎಲ್ಲ ಧರ್ಮಗಳ ಹಬ್ಬಗಳು ಕೂಡ ಮಾಲಿನ್ಯದಿಂದ ಮುಕ್ತವಾದ, ಉಪದ್ರವದಿಂದ ಮುಕ್ತವಾದ, ಉಪಕಾರವನ್ನೇ ಕೊಡುವಂತಹ ಮತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂತಹ ಹಬ್ಬಗಳಾಗಬೇಕಾದಂಥ ಅಗತ್ಯ ಇದೆ. ಇಂದು ಒಂದು ಒಳ್ಳೆಯ ಸಮಾಜ ಮತ್ತು ಒಳ್ಳೆಯ ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ ವ್ಯಕ್ತಿಗಳು ಒಳ್ಳೆಯದಾಗಬೇಕು. ಮೊದಲನೇದಾಗಿ ರಮಜಾನ್ ತಿಂಗಳು ಎಂಬುದು ವ್ಯಕ್ತಿಗಳ ಸುಧಾರಣೆಗೆ ಬರುವಂತಹ ಒಂದು ತಿಂಗಳು. ಅದು ಆ ತಿಂಗಳಿನ ಕೊನೆಯಲ್ಲಿ ನಾನು ಒಳ್ಳೆಯ ವ್ಯಕ್ತಿಯಾಗಿದ್ದೇನೆ ಎಂಬುದಕ್ಕಾಗಿ ಆಚರಣೆ ಮಾಡುವಂತಹ ಹಬ್ಬ ಅದು. ಆದ್ದರಿಂದ ಒಂದು ಸಮಾಜ ಒಳ್ಳೆಯದಾಗಬೇಕಾದ್ರೆ ವ್ಯಕ್ತಿ ಒಳ್ಳೆಯನಾಗಬೇಕು. ಅದೇ ರೀತಿಯಲ್ಲಿ ಮುಸ್ಲಿಮರು ಕೇವಲ ಒಬ್ಬೊಬ್ಬರಾಗಿ ಆಚರಣೆ ಮಾಡುವುದಲ್ಲ, ಅದು ಇಡೀ ಜಗತ್ತಿನ ಮುಸ್ಲಿಮರು ಅದೇ ತಿಂಗಳಿನಲ್ಲಿಯೂ, ರಮಜಾನ್ ತಿಂಗಳಿನಲ್ಲಿ ಹಬ್ಬಾಚರಣೆ ಮಾಡುತ್ತಾರೆ. ಆದ್ದರಿಂದ ಅದು ಸಮಾಜದ ಸುಧಾರಣೆಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸುತ್ತದೆ. ಆದ್ದರಿಂದ ಹೀಗೆ ವ್ಯಕ್ತಿ ಸುಧಾರಣೆಯಾಗಿ, ಕುಟುಂಬಗಳು ಸುಧಾರಣೆಯಾಗಿ, ಸಮಾಜ ಸುಧಾರಣೆಯಾದರೆ ರಾಷ್ಟ್ರ ಕೂಡ ಸುಧಾರಣೆ ಆಗ್ತದೆ ಮತ್ತು ರಾಷ್ಟ್ರದ ಉತ್ಥಾನ ಆಗ್ತದೆ. ಆದ್ದರಿಂದ ಇಂದು ಜನ ಸಾಮಾನ್ಯವಾಗಿ ರಾಷ್ಟ್ರೋತ್ಥಾನ ಅಂತ ಹೇಳಿದರೆ ಜನರಿಗೆ ಉಪದ್ರವ ಮಾಡಿದರೆ, ಸಮಾಜಕ್ಕೆ ಉಪದ್ರವ ಮಾಡಿದರೆ, ದ್ವೇಷ ಹರಡಿದರೆ ರಾಷ್ಟ್ರೋತ್ಥಾನ ಆಗ್ತದೆ ಅಂತ ಭಾವಿಸುವಂತಹ ಜನಗಳು ಕೂಡ ಇದ್ದಾರೆ. ಆದರೆ ನಿಜವಾಗಿ ಇದಕ್ಕಿಂತ ಭಿನ್ನವಾದಂತಹ ಒಂದು ಸ್ಥಿತಿ. ಇನ್ನು ಹಬ್ಬಗಳಲ್ಲಿ ಇಂದು ಮುಖ್ಯವಾಗಿರಬೇಕದ್ದು ಹಬ್ಬದ ಸಂದೇಶ. ಹಬ್ಬದ ಸಂದೇಶದಲ್ಲಿ ನೀವು ನೋಡುವುದಾದರೆ ಸೌಹಾರ್ದತೆಯ, ಏಕತೆಯ ಮತ್ತು ಕೃತಜ್ಞತಾ ಮನೋಭಾವದ ಒಂದು ಸಂದೇಶವೇ ಅದರಲ್ಲಿ ಅಡಕವಾಗಿದೆ. ಉದಾಹರಣೆಗೆ ಈ ಹಬ್ಬದ ಬಗ್ಗೆ ಪವಿತ್ರ ಕುರ್ಆನ್ ಏನು ಹೇಳುತ್ತದೆ ಅಂತ ಹೇಳಿದರೆ, ಯುರೀದುಲ್ಲಾಹು ಬಿಕುಮುಲ್ ಯುಸರ್, ಅಲ್ಲಾಹನು ನಿಮಗೆ ಸೌಲಭ್ಯವನ್ನು ಕಲ್ಪಿಸ ಬಯಸುತ್ತಾನೆ. ವಲಾ ಯುರೀದು ಬಿಕುಮುಲ್ ಉಸರ್, ಅಲ್ಲಾಹನು ನಿಮಗೆ ಸಂಕಷ್ಟವನ್ನು ಉಂಟು ಮಾಡಲು ಬಯಸುವುದಿಲ್ಲ. ವಲಿ ತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ, ಆದ್ದರಿಂದ ಪವಿತ್ರ ಕುರ್ಆನ್ ನನ್ನು ರಮದಾನ್ ತಿಂಗಳಿನಲ್ಲಿ ಅವತೀರ್ಣಗೊಳಿಸಿದಂತಹ ಒಂದು ಗ್ರಂಥ ಅದಾಗಿರುವುದರಿಂದ, ಆ ಮೂಲಕ ನಿಮ್ಮ ಸನ್ಮಾರ್ಗದರ್ಶನದ ವ್ಯವಸ್ಥೆ ಮಾಡಲಾಗಿರುವುದರಿಂದ ನಿಮ್ಮ ಪ್ರಭುವಿನ ಪ್ರಕೀರ್ತನೆ ಮಾಡಿರಿ. ಅಲ್ಲಾಹು ಅಕ್ಬರ್ ಎಂಬ ಪ್ರಭುವಿನ ಪ್ರಕೀರ್ತನೆ ಯಾಕೆ ಮಾಡಲಾಗುತ್ತದೆ ಅಂತ ಹೇಳಿದರೆ, ಸನ್ಮಾರ್ಗಕ್ಕೆ ಕೊಂಡೊಯ್ಯುವಂತಹ ಗ್ರಂಥ ನಮಗೆ ಬಂದಿದೆ ಎಂಬ ಕಾರಣಕ್ಕಾಗಿ. ಆದ್ದರಿಂದ ಇಂತಹ ಸಂದೇಶಗಳು, ಉದಾತ್ತವಾದಂತಹ ಸಂದೇಶಗಳು ಹಬ್ಬದ ಸಂದರ್ಭದಲ್ಲಿ ವ್ಯಾಪಕವಾಗಬೇಕಾಗಿದೆ. ಇಂದು ಸಂದೇಶಕ್ಕಿಂತ ಹೆಚ್ಚಾಗಿ ಸಂಕೇತಗಳು ವ್ಯಾಪಕವಾಗ್ತದೆ. ಯಾವುದಾದ್ರೂ ಒಂದು ರೀತಿಯ ಬಣ್ಣ, ಅದು ಕೇಸರಿ ಬಣ್ಣ ಆಗಿರ್ಬೋದು, ಬಿಳಿ ಬಣ್ಣ ಆಗಿರ್ಬೋದು, ಹಸಿರು ಬಣ್ಣ ಆಗಿರ್ಬೋದು, ಅದಕ್ಕೆ ಮಹತ್ವ ಕೊಡಲಾಗ್ತದೆ. ತೋರಣಗಳಿಗೆ ಮಹತ್ವ ಕೊಡಲಾಗ್ತದೆ ಮತ್ತು ಇಂತಹ ಸಂಕೇತಗಳಿಗೆ ಮಹತ್ವ ಕೊಡಲಾಗ್ತದೆ. ಸಂದೇಶಕ್ಕೆ ಮಹತ್ವ ಕೊಡಲಾಗುವುದಿಲ್ಲ. ಆದ್ದರಿಂದ ಭಾರತ ಹಬ್ಬಗಳ ರಾಷ್ಟ್ರ, ಹಲವಾರು ಧರ್ಮಗಳಿರುವಂತಹ ರಾಷ್ಟ್ರ, ಬಹುರೂಪಿ ಸಮಾಜ ನಮ್ಮ ಸಮಾಜ. ಆದ್ದರಿಂದ ಇಂತಹ ಸಮಾಜದಲ್ಲಿ ಎಲ್ಲ ಹಬ್ಬಗಳು ಎಲ್ಲರಿಗೂ ಪ್ರಯೋಜನ ಕೊಡುವಂತಹ, ಎಲ್ಲರಲ್ಲಿಯೂ ಸಂತೋಷ ಉಂಟು ಮಾಡುವಂತಹ, ಕಡು ಬಡವರಿಗೂ ಕೂಡ ಹಬ್ಬವನ್ನು ಆಚರಿಸುವ ಅವಕಾಶ ಇರುವಂತಹ, ಬಡವರು ಹಿರಿ ಹಿಗ್ಗುವಂತಹ ಮತ್ತು ಸೌಹಾರ್ದ, ಸ್ನೇಹ ಮತ್ತು ಪ್ರೀತಿಯ ಸಂಕೇತವನ್ನಲ್ಲ, ಸಂದೇಶವನ್ನು ಹರಡುವಂತಹ ಹಬ್ಬ ಆಗಬೇಕಾಗಿದೆ. ಅದರ ಸೌಭಾಗ್ಯ ನಮಗೆಲ್ಲರಿಗೂ ದೊರೆಯಲಿ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು. ಯೂನಿಟಿ ಹಾಸ್ಪಿಟಲ್, ಎಕ್ಸ್ಪೆಕ್ಟ್ ಲೈಫ್, ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯೂನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು, ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. 25 ಹಾಸಿಗೆಗಳುಳ್ಳ ಲೆವೆಲ್ 1 ಐಸಿಯು ಸೌಲಭ್ಯ, ಅತ್ಯಾಧುನಿಕವಾದ 5 ಲೆಮಿನಾರ್ ಫ್ಲೋರ್ ಓಟಿಗಳು, ಕಾರ್ಡಿಯಾಲಜಿ, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಅತಿ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ, ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು.
ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.